ಬದಲಾಗುತ್ತಿರುವ ಸನ್ನಿವೇಶಗಳಲ್ಲಿ ಟಿವಿ ಮಾಧ್ಯಮ ತನ್ನ ಪ್ರಾಮಾಣಿಕತೆಯಲ್ಲಿ ಕುಸಿಯುತ್ತಿದ್ದು, ಇಂತಹ ಸಂದರ್ಭದಲ್ಲಿ ಮುದ್ರಣ ಮಾಧ್ಯಮ ಹಿಂದಿನಿಂದಲೂ ತನ್ನ ಸ್ವಾಭಾವಿಕತೆ ಉಳಿಸಿಕೊಂಡು ಪ್ರಜಾಪ್ರಭುತ್ವದ ಜೀವಂತ ಸಾಕ್ಷಿಯಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದ ಅವರು, ಆಳುವ ಸರ್ಕಾರಗಳು ದಾರಿ ತಪ್ಪಿ ಹೊರಟಾಗ ಪತ್ರಿಕೆಗಳು ಸರ್ಕಾರದ ಕಿವಿ ಹಿಂಡಿ ಸರಿದಾರಿಗೆ ತರುವ ಕೆಲಸ ಮೊದಲಿಗಿಂತಲೂ ಕಡಿಮೆಯಾಗಿದೆ. ಕಾರ್ಪೊರೇಟ್ ಸಂಸ್ಥೆಯು ಕಪಿಮುಷ್ಟಿಯಲ್ಲಿ ಸಿಲುಕಿದಾಗ ಸರ್ಕಾರದ ವಿರುದ್ಧ ಮಾತನಾಡುವ ಶಕ್ತಿ ಕಳೆದುಕೊಳ್ಳುತ್ತದೆ ಎಂದರು. ವಿಶೇಷವಾಗಿ ಬಾಬುರಾವ್ ಯಡ್ರಾಮಿ ಅವರು ಬಂದಿದ್ದರು ಸೇಡಂ ಪತ್ರಿಕಾ ದಿನಾಚರಣೆ. ನಾವು ಅವರು ಕೂಡ ನಮ್ಮ ಗಮನಕ್ಕೆ ತಂದಿದ್ರು. ಅವ್ರು ಏನಂತಂದರೆ, ಅಲ್ಲಿ ನಮ್ಮ ಗ್ರಾಮೀಣ ಪತ್ರಕರ್ತರ ಒಂದು ಬಸ್ ಪಾಸ್ ಬಗ್ಗೆ ಅವರು ನಮ್ಮ ಗಮನಕ್ಕೆ ತಂದಾಗ ನಾನು ಅಲ್ಲಿಯೇ ಇವ್ರಿಗೆ ಮಾತಾಡಿದ್ದೆ, ರಾಮಲಿಂಗ ರೆಡ್ಡಿ ಅವರಿಗೆ. ಅಂದರೆ ನಮ್ಮ ಸಾರಿಗೆ ಸಚಿವರು ಇಮಿಡಿಯೇಟ್ಲಿ ನಾವು ಜಿಯೋ ಇಶ್ಯೂ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನಾನು ಬಹುಶಃ ಅದನ್ನು ಫಾಲೋ ಅಪ್ ಮಾಡಿ ಅದನ್ನು ಇಶ್ಯೂ ಮಾಡಿಸ್ತಕ್ಕಂಥ ಕೆಲಸ ಅದು ಖಂಡಿತವಾಗಿ ಪ್ರಭಾಕರ್ ಅವರು ಹೇಳಿದ್ದಾರೆ. ನಾನು ಕೂಡ ಅವರಿಗೆ ಮಾತಾಡಿ ಇಮಿಡಿಯೇಟ್ಲಿ ಜಿಯೋವನ್ನು ಇಶ್ಯೂ ಮಾಡಿಸ್ತಕ್ಕಂಥದ್ದು ಮಾಡೋಣ. ಅದ್ರ ಜೊತೆಗೆ ಇವರು ಏನು ನಮ್ಮ ಗಮನಕ್ಕೆ ತಂದಿದ್ದಾರೆ ಅಂತಂದರೆ, ಇವತ್ತು ಏನು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ನಿವೃತ್ತ ಪತ್ರಕರ್ತರಿಗೆ ಪಿಂಚಣಿ ಕಾರ್ಯಕ್ರಮ ಅದು ಭಾಳ ಇವತ್ತು 12,000 ರೂಪಾಯಿನೂ ಇದೆ, 12,000 ರೂಪಾಯಿ. ಆದರೆ ಇದೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನಂದರೆ, ನಮ್ಮ ಜಿಲ್ಲೆಯಲ್ಲಿ ಒಬ್ಬರಿಬ್ಬರಿಗೆ ಸಿಗ್ತಾ ಇದೆ ಅಂತಿದ್ದು ನಮ್ಗೆ ಗೊತ್ತಿರಲಿಲ್ಲ. ಇಬ್ಬರಿಗೆ ಅದು ಯಾಕೆ ಹಾಗಾಗಿದೆ ಅಂತಕ್ಕಂಥದ್ದು ಕೂಡ ನಾನು ಪ್ರಭಾಕರ್ ಜೊತೆ ಮಾತಾಡಿದೆ. ಅದಕ್ಕೆ ಕೆಲವೊಂದು ಏನಂದರೆ, ನಮ್ಮ ನಿಯಮಗಳಲ್ಲಿ ಸಡ್ಲಿಕೆ ಮಾಡ್ತಕ್ಕಂಥ, ಅಂದರೆ ಇನ್ಕಮ್ ಲಿಮಿಟನ್ನು ಜಾಸ್ತಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಮತ್ತು ಅದು ಕೇವಲ ಕನ್ನಡ ಪತ್ರಿಕೆಗಳಿಗೆ ಅಂತಿದೆ, ಅದು ಇಂಗ್ಲಿಷ್ನು ಕೂಡ ಅದಕ್ಕೆ ಸೇರಿಸ್ತಕ್ಕಂಥದ್ದನ್ನು ಕೂಡ ಅದನ್ನು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ಅವರು, ಕಲಬುರಗಿ ಜಿಲ್ಲೆ ಖಾಜಾ ಬಂದನವಾಜ್, ಶ್ರೀ ಶರಣಬಸವೇಶ್ವರ ದೇವಸ್ಥಾನ ಮತ್ತು ಬುದ್ಧ ವಿಹಾರಗಳ ಸಮ್ಮೇಳನದಂತೆ ಕಲಬುರಗಿ ಪತ್ರಕರ್ತರು ಕೆಲಸ ನಿರ್ವಹಿಸುತ್ತಿರುವುದು ನಿಜಕ್ಕೂ ಸಂತೋಷದ ವಿಷಯವಾಗಿದೆ. ಇದಕ್ಕೆ ಸರ್ಕಾರ ಕೂಡ ಮಾಧ್ಯಮ ಅಕಾಡೆಮಿಗೆ ಅಧ್ಯಕ್ಷರನ್ನಾಗಿ ಕಲಬುರಗಿ ಜಿಲ್ಲೆಯವರನ್ನೇ ಆಯ್ಕೆ ಮಾಡಿದ್ದು ಸ್ವಾಗತಾರ್ಹವಾಗಿದೆ ಎಂದ ಅವರು, ಪತ್ರಕರ್ತರ ಬಹುದಿನದ ಬೇಡಿಕೆಯಾಗಿರುವ ಗ್ರಾಮೀಣ ಭಾಗದ ಪತ್ರಕರ್ತ ಬಸ್ ಪಾಸ್ ಅನ್ನು ಮುಂಬರುವ 20 ದಿನಗಳಲ್ಲಿ ಪತ್ರಕರ್ತರ ಕೈಗೆ ತಲುಪಿಸಲಾಗುವುದು ಎಂದು ಹೇಳಿದರು. 15 ದಿನಗಳ ಹಿಂದೆ ಮಾಧ್ಯಮ ಅಕಾಡೆಮಿಗೆ ಅಧ್ಯಕ್ಷರನ್ನ ಯಾರು ಮಾಡಬೇಕು ಅಂತೇಳಿ ಒಂದು ಪ್ರಸ್ತಾವನೆ ಬಂತು. ಮುಖ್ಯಮಂತ್ರಿಗಳು ಕೇಳಿದ್ರು, ಒಬ್ಬ ಅಧ್ಯಕ್ಷರನ್ನ ಹೆಸರನ್ನ ಸೂಚಿಸಬೇಕು ನೋಡಪ್ಪ ಮಾಧ್ಯಮ ಅಕಾಡೆಮಿಗೆ. ಹಲವಾರು ಜನ ಅರ್ಹ ಪತ್ರಕರ್ತರಿದ್ದರು. ಆದರೂ ಕೂಡ ಆಯೇಷಾ ಖಾನಮ್ ಎನ್ನುವ ಹೆಣ್ಣುಮಗಳನ್ನು ಮಾಧ್ಯಮ ಅಕಾಡೆಮಿಗೆ ಅಧ್ಯಕ್ಷರನ್ನ ನಾವು ನೇಮಕ ಮಾಡಿದ್ವಿ. ಅವರು ಕೂಡ ಕಲಬುರಗಿ ಜಿಲ್ಲೆಯವರು, ಇದೇ ಜಿಲ್ಲೆಯವರು. ಈ ಮೂಲಕ ಕಲ್ಯಾಣ ಕರ್ನಾಟಕ ಭಾಗದ ಪತ್ರಕರ್ತರಿಗೆ ಸರ್ಕಾರ ದೊರಕಿಸಿಕೊಟ್ಟಂತಹ ಒಂದು ಮಾನ್ಯತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಈ ಭಾಗದ ಹಲವಾರು ಜನ ಪತ್ರಕರ್ತರು ಒಳ್ಳೆಯ ಬರವಣಿಗೆ ಮತ್ತು ಒಳ್ಳೆಯ ಬರವಣಿಗೆಗಳ ಮೂಲಕ ಹೆಸರನ್ನು ಕೂಡ ಮಾಡಿದ್ದಾರೆ. ಅವರನ್ನೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಪತ್ರಿಕೋದ್ಯಮ ಮತ್ತು ಪತ್ರಕರ್ತರ ಬಗ್ಗೆ ಆಗಾಗ ಮಾತುಕತೆಗಳು, ಚರ್ಚೆಗಳು ನಡೀತಾನೆ ಇರ್ತವೆ. ಅದೆಲ್ಲಕ್ಕಿಂತ ಮಿಗಿಲಾಗಿ ಪತ್ರಕರ್ತರು ಇವತ್ತು ಯಾವ ಸ್ಥಿತಿನಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೀಬೇಕು. ಯಾಕೆ ಅಂತಂದರೆ, ಪತ್ರಿಕೋದ್ಯಮಕ್ಕೆ ಬರುವವರೆಲ್ಲ ಕೂಡ ಯಾರು ಶ್ರೀಮಂತರ ಮಕ್ಕಳೇನೋ ಪತ್ರಿಕೋದ್ಯಮಕ್ಕೆ ಬರೋರು, ಎಲ್ಲ ಬಡ ಕುಟುಂಬದವರು, ಮಧ್ಯಮ ವರ್ಗದವರು ಮಾತ್ರ ಈ ಫೀಲ್ಡ್ಗೆ ಬರೋಕ್ಕೆ ಸಾಧ್ಯ. ಆದರೆ ಬಂದ ತಕ್ಷಣ ನಾವೇನು ಮಾಡ್ತೀವಿ, ಮಧ್ಯಮ ವರ್ಗದವರ ಪರ ಆಗಲಿ ಅಥವಾ ಬಡವರ ಪರ ಆಗಲಿ ನಾವು ಚಿಂತನೆ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀವಿ. ಯಾಕೆ ಅಂತಂದರೆ, ಯಾವುದೇ ಸುದ್ದಿ ಮಾಧ್ಯಮಗಳಲ್ಲಿ ಈಗ ಕಾರ್ಪೊರೇಟ್ ಸಂಸ್ಥೆಗಳದೇ ಕಾರೋಬಾರ. ಸಮಾರಂಭದಲ್ಲಿ 6 ಜನ ಹಿರಿಯ ಪತ್ರಕರ್ತರಿಗೆ ದಿವಂಗತ ವಿಎನ್ ಕಾಗಲ್ಕರ್ ಪ್ರಶಸ್ತಿ, ವಿದ್ಯುನ್ಮಾನ ಮಾಧ್ಯಮ ವಿಶೇಷ ಪ್ರಶಸ್ತಿ ಹಾಗೂ ಹಲವರಿಗೆ ವಾರ್ಷಿಕ ಪ್ರಶಸ್ತಿ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಯಿತು.
ಸಂಸದ ರಾಧಾಕೃಷ್ಣ ದೊಡ್ಮನಿ, ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಶಾಸಕ ಅಲ್ಲಂಪ್ರಭು ಪಾಟೀಲ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ್ ತಗಡೂರ್, ಜಿಲ್ಲಾಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಎಲ್ಲ ಗಣ್ಯ ವ್ಯಕ್ತಿಗಳೇ ಮತ್ತು ಎಲ್ಲ ಪತ್ರಕರ್ತ ಮಿತ್ರರೇ, ಇದೇನೆಂದರೆ ಇವತ್ತು ನಮ್ಮ ಪತ್ರಕರ್ತರ ದಿನಾಚರಣೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ಹೇಳ್ತೀನಿ. ನಿಮ್ಮೆಲ್ಲರಿಗೂ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿ ಪ್ರತಿದಿನ ಆಚರಿಸ್ತಾ ಇದ್ದೀವಿ. ನಾವು ವಾರ್ಷಿಕ ಪ್ರಶಸ್ತಿ ಪ್ರದಾನ ಮಾಡಿದ್ದೀರಿ. ಅವಾರ್ಡುಗಳಿಗೆ ಎಲ್ರಿಗೂ ನಮ್ಮ ಶುಭಾಶಯಗಳನ್ನು ತಿಳಿಸುತ್ತಾ, ಮತ್ತು ನಮ್ಮ ಇವ್ರದ್ದೇನು ಕಾಗಲ್ಕರ್ ಅವ್ರದ್ದು ಇದು ಮಾಡಿದ್ದೀರಲ್ಲ ಅದಕ್ಕೆಲ್ಲರೂ ಇದು ಮಾಡಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ವೇದಿಕೆ ಮೇಲೆ ಕರೆಸಿ ಅವರಿಗೆ ಪ್ರಶಸ್ತಿಯನ್ನು ನೀವು ಪ್ರದಾನ ಮಾಡಿದ್ದಕ್ಕೆ ನಿಮಗೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬಂಧುಗಳೇ, ಇವತ್ತು ನನ್ನ ನೆನಪಿದೆ, ನನ್ನ ತಂದೆಯವರು ಗೋಪಾಲ್ ಜಾಧವ್ ಟಿ ಡಿ ಮೆಂಬರ್ ಆಗಿದ್ದರು. ಬೆಡ್ಸೂರು ತಾಂಡ ಕಟ್ಟ ಕಡೆ ತಾಂಡ ಆಗಿತ್ತು. 1964 ಇಸ್ವಿ ನಾನು ನೆನಪು. ನಮ್ಮ ತಂದೆಯವರು ಸೋಲಾಪುರದಿಂದ, ಕಲಬುರ್ಗಿಯಿಂದ ಯಾರಾದ್ರೂ ಏನು ತಂದು ಕೊಡ್ಬೇಕಂದ್ರೆ ಅವ್ರು ಒಂದು ಹೇಳ್ತಿದ್ರು, ಸಂಚಾರ್ ಪೇಪರ್, ನವಭಾರತ್ ಟೈಮ್ಸ್ ತಂದು ಕೊಡ್ರಿ ಅಂತ ಹೇಳ್ತಿದ್ರು. ಅವರು ಪೇಪರಲ್ಲಿ ಓದಿ ಅದರಲ್ಲಿ ಏನೇನೋ ಮಾಹಿತಿ ಸಿಗ್ತದೆ ಅವ್ರಿಗೆ ಜನರಿಗೆ ಹೇಳ್ತಾ ಇದ್ರು. ನಾನು ಒಂದು ಮಾತು ಹೇಳ್ತೇನೆ, ಇವತ್ತು ಯಾವುದೇ ಮೀಡಿಯಾ ಬರಲಿ, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಬೇಕಾದೇ ಬರಲಿ, ಬಟ್ ನೋಬಡಿ ಕ್ಯಾನ್ ರಿಪ್ಲೇಸ್ ಯುವರ್ ಪ್ರಿಂಟ್ ಮೀಡಿಯಾ ಆ್ಯಂಡ್ ನ್ಯೂಸ್ ಪೇಪರ್. ಯಾಕೆಂದ್ರೆ ನಾವು ಪ್ರತಿಯೊಬ್ಬರಿಗೆ ಹೇಳ್ತೀವಿ, ಬೆಳಿಗ್ಗೆ ಎದ್ದ ಕೂಡಲೇ ಒಂದು ನ್ಯಾಷನಲ್ ಪೇಪರ್ ಓದಬೇಕು, ಒಂದು ಸ್ಟೇಟ್ ನ್ಯೂಸ್ ಓದಬೇಕು, ಒಂದು ಲೋಕಲ್ ನ್ಯೂಸ್ ಓದಬೇಕು. ಇವು 3 ಓದಿದರೆ ಯಾರು ಜೀವನದಲ್ಲಿ ಯಾವ ಎಕ್ಸಾಮಲ್ಲಿ ಫೇಲ್ ಆಗಲ್ಲ. ಕರೆಕ್ಟಾಗಿ ಅವನು ಜೀವನದಲ್ಲಿ ಎಲ್ಲ ಪರೀಕ್ಷೆಗಳನ್ನು ಪಾಸಾಗಿ ಜನರಲ್ ನಾಲೆಜಲ್ಲಿ ಉತ್ತೀರ್ಣ ಆಗ್ತಾನೆ. ಒಂದು ವೇಳೆ ಇವತ್ತು ಪತ್ರಕರ್ತರ ಜವಾಬ್ದಾರಿ ಬಹಳ ದೊಡ್ಡದಿದೆ, ನೀವು ನಿಭಾಯಿಸ್ತಾ ಇದ್ದೀರಿ. ನಾನು ಕಣ್ಣಾರೆ ನೋಡಿದ್ದೇನೆ, ಕೊರೋನಾ ಪೀರಿಯಡ್ ಅಲ್ಲಿ ಬಹಳಷ್ಟು ಜನರು ತಮ್ಮ ಜೀವ ಕಳ್ಕೊಂಡ್ರು. ಎಲ್ಲಿ ಹೋಗಬಾರ್ದು ಅಂತಲ್ಲಿ ಹೋಗಿ ನ್ಯೂಸ್ ಕಲೆಕ್ಟ್ ಮಾಡಿ ಜನರಿಗೆ ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ನಿಮ್ಮ ಮೀಡಿಯಾದವರು. ಯಾಕೆ ಪ್ರಭಾಕರ್ ಅವರು ನಮಗೆ ಮುಖ್ಯ ಆಗ್ತಾರೆ ಅಂದರೆ, ನಾವು ಎಲ್ಲ ಪ್ರತಿನಿತ್ಯ ಏನಾದರೂ ಕಾರ್ಯಕ್ರಮ, ಏನಾದರೂ ಅಹವಾಲುಗಳು ಬಂದರೆ, ಪತ್ರಕರ್ತರ ಅನೇಕ ಆರೋಗ್ಯದ ವಿಚಾರಗಳಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿರ್ಬೋದು, ಅಥವಾ ಜಾಹೀರಾತು ವಿಚಾರ ಇರ್ಬೋದು, ಪತ್ರಿಕೆಗಳ ವಿಚಾರ ಇರ್ಬೋದು, ತಕ್ಷಣ ನಾವು ಮುಖ್ಯಮಂತ್ರಿಗಳ ಹತ್ರ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಏನಂದರೆ ಸ್ವಲ್ಪ ಬಿಸಿ ಶೆಡ್ಯೂಲು, ರಾಜಕೀಯ ಒತ್ತಡ, ಮತ್ತೊಂದು ಅವ್ರ ಕಥೆಗಿರುತ್ತೆ. ಹಾಗಾಗಿ ನಾವು ನಿಮ್ಮ ಈ ವಾರ್ತಾ ಇಲಾಖೆ ಖಾತೆ ಇರೋದು ಮುಖ್ಯಮಂತ್ರಿಗಳ ಹತ್ರ. ಹಾಗಾಗಿ ಪ್ರತಿ ಸಲ ನಾವು ಅರ್ಜಿಯನ್ನು ಹಿಡಿದು ಹೋಗೋದು ಇದೇ ಪ್ರಭಾಕರ್ ಅವ್ರ ಹತ್ರ. ಆ ಕಾರಣಕ್ಕೋಸ್ಕರ ಏನೇ ಕೆಲಸಗಳಿದ್ದರೂ ಕೂಡ, ಅದ್ಯಾವುದೇ ಎಷ್ಟೇ ದೊಡ್ಡ ಕೆಲಸ ಇರಲಿ ಅಥವಾ ಸಣ್ಣ ಕೆಲಸ ಇರಲಿ, ಬೀದರ್ನ ಯಾವುದೋ ಮೂಲೆಯಿಂದ ಬರುವ ಒಬ್ಬ ಪತ್ರಕರ್ತನಿಂದ ಹಿಡಿದು ಕೊಳ್ಳೇಗಾಲದ ಒಬ್ಬ ಪತ್ರಕರ್ತನವರಿಗೆ ಅನೇಕರು ಬೇರೆ ಬೇರೆ ಸಮಸ್ಯೆಗಳನ್ನು ಹೊತ್ತು ಅಲ್ಲಿ ಬರ್ತಾರೆ, ವಿಧಾನಸೌಧಕ್ಕೆ ಬರ್ತಾರೆ. ಹಾಗಾಗಿ ಅಂಥ ಹೊತ್ತಿನಲ್ಲಿ ಅವರೆಲ್ಲರ ಬೇಡಿಕೆಗಳಿಗೆ ಸ್ಪಂದನೆ ಮಾಡುವಂಥವ್ರು ನಮಗೆ ಪ್ರಭಾಕರ್ ಅವರು. ಬಹುಶಃ ನಿಮ್ಗೆಲ್ಲರಿಗೆ ಗೊತ್ತಿದೆ, ಕಳೆದ ಬಾರಿ ಏನು ರಾಜ್ಯ ಪತ್ರಕರ್ತರ ಸಮ್ಮೇಳನ ಆದ ಸಂದರ್ಭದಲ್ಲಿ ಕಳೆದ 30 ವರ್ಷಗಳಿಂದ ನಾವೆಲ್ಲರೂ ಕೇಳ್ತಲೇ ಬಂದಿದ್ವಿ. ಅನೇಕರು ಸೀನಿಯರ್ಸ್ ಇದ್ದಾರೆ, ನಮ್ಮ ಇಲ್ಲಿ ಜೋಶಿ ಅವರು ಇದ್ದಾರೆ, ಕಪ್ನವರು ಇದ್ದಾರೆ, ಅವರೆಲ್ಲರೂ ಇದ್ದಾರೆ. ಯಾವುದೇ ಸಮ್ಮೇಳನ ಆದರೂ ಒಂದು ನಿರ್ಣಯವನ್ನು ಮಂಡನೆ ಮಾಡ್ತಾ ಇದ್ರು, ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ ಅಂತ. ನಾನು ಪತ್ರಿಕೋದ್ಯಮಕ್ಕೆ ಬಂದ ಸಂದರ್ಭದಲ್ಲೂ ಕೂಡ ಅದೇ ಬೇಡಿಕೆ ಇತ್ತು. ಆದರೆ ಆ ಬಸ್ ಪಾಸ್ ಏನಾದ್ರು ಬೇಡಿಕೆ ಈಡೇರ್ತಾ ಅಂದರೆ ಖಂಡಿತ ಇಲ್ಲ. ಆದರೆ ಈ ಬಾರಿ ಕಳೆದ ದಾವಣಗೆರೆಯಲ್ಲಿ ನಡೆದಂಥ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಭಾಗವಹಿಸಿದಾಗ ಅವರಿಗೆ ನಾವು ಕೇಳಿದ್ದು ಒಂದೇ ಬೇಡಿಕೆ, ದಯಮಾಡಿ ಈ ಬಾರಿ ಆದರೂ ಈ ಪತ್ರಕರ್ತರ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವಂಥ, ಗ್ರಾಮೀಣ ಭಾಗ ಅಂದರೆ ಬೆಂಗಳೂರನ್ನು ಹೊರತುಪಡಿಸಿ ಉಳಿದ ಎಲ್ಲ ಜಿಲ್ಲೆಗಳು ಸೇರಿದಂತೆ ಗ್ರಾಮೀಣ ಅಂತ ನಾವು ಭಾವಿಸಿದ್ವಿ. ಹಾಗಾಗಿ ಎಲ್ಲ ಆ ಸೌಕರ್ಯವನ್ನು, ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಕಲ್ಪಿಸಿಕೊಡ್ಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅದೇ ವೇದಿಕೆಯಲ್ಲಿ ನಮ್ಮ ಮಾತಿಗೆ, ನಮ್ಮ ಮನವಿಗೆ, ನಿಮ್ಮೆಲ್ಲರ ಒಕ್ಕತ್ತಾಯಕ್ಕೆ ಅವತ್ತು ಒಪ್ಪಿ ನಾನು ಬಜೆಟ್ನಲ್ಲಿ ಘೋಷಣೆ ಮಾಡ್ತೀನಿ ಅಂತ ಹೇಳಿದರು. ನುಡಿದಂತೆ ನಡೆದಂಥ ಏಕೈಕ ಮುಖ್ಯಮಂತ್ರಿ. ಕಲಬುರಗಿ ಜಿಲ್ಲಾ ಪತ್ರಕರ್ತರ ಸಂಘ ಅಂತಂದರೆ ಅದು
ಸಮಾಜಮುಖಿ ಕೆಲಸಗಳ ಜೊತೆಗೆ ಒಂದಷ್ಟು ಜನಮುಖಿ ಕೆಲಸಗಳನ್ನು ಮಾಡಿಕೊಂಡು ತನ್ನದೇ ಆದ ಒಂದಷ್ಟು ಚಟುವಟಿಕೆಗಳನ್ನು ಮಾಡಿಕೊಂಡು ಬರುವಂಥ ಸಂಘ. ಇಂಥ ಸಂಘಕ್ಕೆ ಮಾರ್ಗದರ್ಶನವನ್ನು ಸದಾ ನಮ್ಮ ಜೊತೆ ನಿಂತು ಶ್ರೀಯುತ ತನೂರ್ ಸರ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಹೋಲಿಕೆ ಮಾಡಿದರೆ ಒಂದು ಅತ್ಯುತ್ತಮವಾದ ಪತ್ರಿಕಾ ಭವನ ಮತ್ತು ಇಂಥ ಪತ್ರಕರ್ತರ ಸಾಂಸ್ಕೃತಿಕ ಸಭಾಂಗಣ ಹೊಂದಿದ ಏಕೈಕ ಜಿಲ್ಲೆ ಅಂತಂದರೆ ಅದು ಕಲಬುರಗಿ ಅಂತ ಹೇಳಿಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಜೊತೆಗೆ ಈ ಸಭಾಂಗಣವನ್ನು ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಶರತ್ ಪ್ರಕಾಶ್ ಪಾಟೀಲ್ ಅಡಿಗಲ್ ಹಾಕಿದ್ರು. ಆ ನಂತರದಲ್ಲಿ ಇದನ್ನು ನವೀಕರಣ ಮಾಡಬೇಕು. ಯಾಕೆಂದರೆ ಭವನ ಹಾಲು ರೆಡಿ ಆದ ನಂತರ ಅದು ಸಂಪೂರ್ಣವಾಗಿ ಹಾಲು ಸುರಿತಾ ಇತ್ತು. ಹೀಗಾಗಿ ಇದನ್ನು ಪತ್ರಕರ್ತರ ಸಾಂಸ್ಕೃತಿಕ ಭವನವಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ಸದುದ್ದೇಶ ಇಟ್ಟುಕೊಂಡು ನಾವು ಹಿಂದೆ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಉಮೇಶ್ ಜಾಧವ್ ಅವರು ಕೂಡಿದಾಗ ಸಹ ಅವರು ಸಹ ಬಹಳ ಖುಷಿಯಿಂದ ತಮ್ಮ ಅನುದಾನದಲ್ಲಿ 12 ಲಕ್ಷ ರೂಪಾಯಿ ನೆರವು ನೀಡಿದ ಪರಿಣಾಮವಾಗಿ ಇವತ್ತು ಈ ಸಭಾಂಗಣ ಇಷ್ಟೊಂದು ಸುಂದರವಾಗಿ ಕಾಣಲಿಕ್ಕೆ ಕಾರಣ ಇದೆ. ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತೇನೆ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನುಂ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕರಾದ ಸಿದ್ದೇಶ್ವರಪ್ಪ ಜಿಬಿ, ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್, ಸಂಪಾದಕರ ಸಂಘದ ಅಧ್ಯಕ್ಷರಾದ ಸಿದ್ದರಾಮಪ್ಪ ಮಾಲಿ ಬಿರಾದರ್, ಹಿರಿಯ ಪತ್ರಕರ್ತರಾದ ಶಿವರಂಜನ್ ಸತ್ಯಂಪೇಟೆ, ಚಂದ್ರಶೇಖರ್ ಕವಲ್ಗಾ, ದೇವೇಂದ್ರಪ್ಪ ಅವಂಟಿ ಸೇರಿದಂತೆ ಅನೇಕ ಪತ್ರಕರ್ತರು ಉಪಸ್ಥಿತರಿದ್ದರು.